ಗೆಳೆಯರೇ, ನಮ್ಮಲ್ಲ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಇನ್ ದಿಸ್ ವಿಲ್ ಕವರ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಫಾರ್ UPSC ಆ್ಯಂಡ್ ಬೋತ್ KPSC ಎಕ್ಸಾಮ್ಸ್. ಸೊ 8th August 2026 ಮೊದಲ ಆರ್ಟಿಕಲ್ ಈಸ್ ಅಬೌಟ್ ಸ್ಲೆಂಡರ್ ಬಿಲ್ಡ್ ವಲ್ಚರ್. ನ್ಯೂಸಲ್ಲಿ ಹಾಕಿದೆ ಅಂತಪ್ಪ, ರೀಸೆಂಟ್ಲಿ 5 ಕ್ಯಾಪ್ಟಿವ್ ಬ್ರೆಡ್ ಸ್ಲೆಂಡರ್ ಬಿಲ್ಡ್ ವಲ್ಚರ್ಸ್ ವೆ ರಿಲೀಸ್ಡ್ ಇನ್ ಟು ವೈಲ್ಡ್ ಫ್ರಮ್ ದ BNHS ಫೆಸಿಲಿಟಿ ಇನ್ ಅಸ್ಸಾಂ. ಏನಪ್ಪ ಅಂತಂದರೆ, ಒಂದು ಫೆಸಿಲಿಟಿಯಲ್ಲಿ ಅದನ್ನ ಕ್ಯಾಪ್ಟಿವ್ ಬ್ರೀಡ್ ಮಾಡಿ ಇವಾಗ ವೈಲ್ಡ್ಗೆ ರಿಲೀಸ್ ಮಾಡಿದ್ದಾರೆ. ಅಬೌಟ್ ದ ಸ್ಪೀಸೀಸ್ ಅಂದರೆ ಸೈಂಟಿಫಿಕ್ ನೇಮ್ಸ್ ಜಿಪ್ಸ್ ಟೆನಿರೋಟ್ರಿಸ್ ಅಂತ ಕರೀತಾರೆ, ಟೈಪ್ ಓಲ್ಡ್ ವರ್ಲ್ಡ್ ವಾಲ್ಚರ್ಸ್ ಅಂತ ಕರೀತಾರೆ, ಹ್ಯಾಬಿಟೇಟ್ಸ್ ವೆಟ್ಲ್ಯಾಂಡ್ಸ್ ವುಡೆಡ್ ಏರಿಯಾಸ್ ಓಪನ್ ಕಂಟ್ರಿ ಸೈಡ್ ಸಿಗುತ್ತೆ, ಡಯಟ್ ಕ್ಯಾರಿಯಾನ್ ಅಂದರೆ ಡೆಡ್ ಅನಿಮಲ್ಸ್ ತಿನ್ನುತ್ತೆ ಇದು. ಓಕೆ, ಸೊ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಇಂಡಿಯಾದಲ್ಲಿ ಇಟ್ ಈಸ್ ಪ್ರೆಸೆಂಟ್ ಇನ್ ಗ್ಯಾಂಗೆಟಿಕ್ ಪ್ಲೇನ್ಸ್, ನಾರ್ತ್ ಟು ವೆಸ್ಟ್ ಟು ಹಿಮಾಚಲ್ ಪ್ರದೇಶ್, ಸೌತ್ ಟು ನಾರ್ತ್ ಒಡಿಶಾ, ಈಸ್ಟ್ ಥ್ರೂ ಅಸ್ಸಾಂ, ಆಲ್ಸೋ ಇನ್ ಬಾಂಗ್ಲಾದೇಶ್, ನೇಪಾಲ್, ಮ್ಯಾನ್ಮಾರ್, ಕಂಬೋಡಿಯಾ ಎಲ್ಲ ಕಂಡು ಬರುತ್ತೆ. ಕೀ ಫೀಚರ್ಸ್ ಅಂದರೆ ಲಾಂಗ್ ಸ್ಲೆಂಡರ್ ನೆಕ್ ಇರುತ್ತೆ, ಅದಕ್ಕೋಸ್ಕರ ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅಂತ ಕರೀತಾರೆ. ಡಾರ್ಕ್ ಮತ್ತು ಥಿನ್ ಬಿಲ್ ಇರುತ್ತೆ, ದೆನ್ ಪೇಲ್ ಅಂಡರ್ ಪಾರ್ಟ್ಸ್ ಇರುತ್ತೆ, ಎಕ್ಸಲೆಂಟ್ ಗ್ಲೈಡರ್ ಅಂದರೆ ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಈ ರೀಸೆಂಟಾಗಿ ಅದಕ್ಕೆ ಡಿಕ್ಲೈನ್ ಜಾಸ್ತಿ ಆಗೈತೆ, ಹಾಗಾಗಿ ಕ್ಯಾಪ್ಟಿವ್ ಆಗಿ ಬ್ರೀಡ್ ಮಾಡ್ತಾರೆ. ಕ್ಯಾಪ್ಟಿವ್ ಅಂತಂದರೆ ಯಾವುದೋ ಒಂದು ಪ್ಲೇಸಲ್ಲಿ ತೊಗೊಂಡು ಹೋಗಿ ಅಲ್ಲಿ ಬ್ರೀಡ್ ಮಾಡಿ ಆಮೇಲೆ ದೊಡ್ಡದಾದ್ಮೇಲೆ ಅದನ್ನು ವೈಲ್ಡ್ ಲೈಫ್ಗೆ ಬಿಡ್ತಾರೆ. ಸೊ ರೀಸೆಂಟಾಗಿ ಡೆತ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಬಿಕಾಸ್ ಆಫ್ ಲೈವ್ ಸ್ಟಾಕ್ ಟ್ರೀಟೆಡ್ ವಿತ್ ಡೈಕ್ಲೋಫೆನಾಕ್ ಅಂತ. ಡೈಕ್ಲೋಫೆನಾಕ್ನ ಲೈವ್ ಸ್ಟಾಕಿಗೆ ಫೀಡ್ ಮಾಡಿ ಅದು ದೊಡ್ಡದಾಗೋದಕ್ಕೋಸ್ಕರ ಫೀಡ್ ಮಾಡ್ತಾರೆ. ಲೈವ್ ಸ್ಟಾಕ್ನ ಓಕೆ, ಸೊ ಲೈವ್ ಸ್ಟಾಕ್ನ ಟ್ರೀಟ್ ಮಾಡೋದಕ್ಕೋಸ್ಕರ ಡೈಕ್ಲೋಫೆನಾಕ್ ಡ್ರಗ್ನ ಯೂಸ್ ಮಾಡ್ತಾರೆ. ದಿಸ್ ಲೈವ್ ಸ್ಟಾಕ್ನ ಯೂಸ್ ಮಾಡಿರುವಂಥ ಓಕೆ, ಸೊ ಇದಕ್ಕೆ ರೀಸನ್ಸ್ ಫಾರ್ ಡಿಕ್ಲೈನ್ ಏನಪ್ಪ ಅಂತಂದರೆ ಲೈವ್ ಸ್ಟಾಕ್ ಟ್ರೀಟೆಡ್ ವಿತ್ ಡೈಕ್ಲೋಫೆನಾಕ್ ಡ್ರಗ್. ಏನಪ್ಪ ಅಂತಂದರೆ ಲೈವ್ ಸ್ಟಾಕ್ನ ಟ್ರೀಟ್ ಮಾಡೋದಕ್ಕೋಸ್ಕರ ಈ ಡೈಕ್ಲೋಫೆನಾಕ್ ಡ್ರಗ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲೈವ್ ಸ್ಟಾಕ್ ಡೆತ್ ಆದಮೇಲೆ ಡೈಕ್ಲೋಫೆನಾಕ್ ಡ್ರಗ್ ಬಾಡಿಲಿ ಹಂಗೆ ಇರುತ್ತೆ. ಬಟ್ ದಿಸ್ ಡೈಕ್ಲೋಫೆನಾಕ್ ಡ್ರಗ್ ಇದೆಯಲ್ಲ, ದಿಸ್ ಈಸ್ ವೆರಿ ಡೇಂಜರಸ್ ಟು ವಲ್ಚರ್ಸ್. ಯಾಕಪ್ಪ ಅಂತಂದರೆ ಈ ವಲ್ಚರ್ಸ್ ಕರಸ್ಕಸ್ ಮೇಲೆ ಅಂದರೆ ಡೆಡ್ ಮೆಟೀರಿಯಲ್ ಮೇಲೆ ಫೀಡ್ ಮಾಡುತ್ತೆ. ಫೀಡ್ ಮಾಡಿದ್ಮೇಲೆ ಕಿಡ್ನಿ ಫೇಲ್ಯೂರ್ ಆಗಿ ಡೆತ್ ಆಗುತ್ತೆ. ಓಕೆ, ವಲ್ಚರ್ ಕಿಡ್ನಿ ಫೇಲ್ಯೂರ್ ಆಗಿ ಡೆತ್ ಆಗುತ್ತೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಡೈಕ್ಲೋಫೆನಾಕ್ ಡ್ರಗ್ನ ಬ್ಯಾನ್ ಮಾಡಿದ್ದಾರೆ. ಸೊ ಬಿಹೇವಿಯರ್ ಏನಪ್ಪ ಅಂತಂದರೆ ಇದು ಯೂಶುವಲಿ ವೆರಿ ಅವೇ ಫ್ರಮ್ ಹ್ಯೂಮನ್ ಹ್ಯಾಬಿಟೇಷನ್, ಲಾರ್ಜ್ ಫ್ಲಾಕ್ಸ್ ನಿಯರ್ ದ ಕ್ಯಾರ್ಕಸಸ್ ಫಾರ್ಮ್ ಮಾಡುತ್ತೆ, ಗ್ಲೈಡ್ ಮಾಡುತ್ತೆ, ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಸೊ ಕನ್ಸರ್ವೇಷನ್ ಸ್ಟೇಟಸ್ಗೆ ಬಂದಾಗ IUCNಲ್ಲಿ ಇಟ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಶೆಡ್ಯೂಲ್ 1ನಲ್ಲಿ ಕವರ್ ಮಾಡಿದ್ದಾರೆ, ಅಂದರೆ ಹೈಯೆಸ್ಟ್ ಪ್ರೊಟೆಕ್ಷನ್ ಸಿಮಿಲರ್ ಟು ಟೈಗರ್ ಅಂತ. ಇಂಪಾರ್ಟೆನ್ಸ್ ಏನಂತಂದರೆ ದೀಸ್ ಆರ್ ನೇಚರ್ಸ್ ಕ್ಲೀನಪ್ ಕ್ರ್ಯೂ, ಕ್ಯಾರ್ಕಸಸ್ನ ಕ್ವಿಕ್ಲಿ ರಿಮೂವ್ ಮಾಡುತ್ತೆ, ಸ್ಪ್ರೆಡ್ ಆಫ್ ಡಿಸೀಸ್ನ ಕಡಿಮೆ ಮಾಡುತ್ತೆ, ಎಕೋಸಿಸ್ಟಮ್ ಬ್ಯಾಲೆನ್ಸ್ನ ರಿಮೂವ್ ಮಾಡುತ್ತೆ, ಆಮೇಲೆ ಎಕೋಲಜಿಕಲ್ ಸಪ್ರೇಟ್ ನೀಶ್ ಇದ್ರದ್ದೇ. ಓಕೆ, ಎಕೋಲಜಿಕಲ್ ನೀಶ್ನ ಮ್ಯಾನೇಜ್ ಮಾಡುತ್ತೆ. ಸೊ ಈ ನೀಶಲ್ಲಿ ಬೇರೆ ಪ್ರಾಣಿ ಯಾವುದಂದರೆ ಡಾಗ್ಸ್ ಆಗಲಿ ಅಥವಾ ಹೈನಾಸ್ ಆಗಲಿ ಅದೆಲ್ಲ ಇರುತ್ತಲ್ಲ, ಇಷ್ಟೊಂದು ಎಫಿಷಿಯೆಂಟ್ ಇಲ್ಲ. ಯಾವುದು ವಲ್ಚರ್ ಅಷ್ಟು ಎಫಿಷಿಯೆಂಟ್ ಇಲ್ಲ. ಹಾಗಾಗಿ ವಲ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕೋಲಜಿಕಲ್ ಕನ್ಸರ್ವೇಷನ್. ನೆಕ್ಸ್ಟ್, ಸೊ ಇದು ವಲ್ಚರ್ ಬಗ್ಗೆ ನೋಡಿದ್ರಲ್ಲ, ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಆನ್ಸರ್ ಬರೀರಿ. ನಮ್ಮ ಕರ್ನಾಟಕದಲ್ಲಿರುವಂಥ ವಲ್ಚರ್ನ ಕನ್ಸರ್ವ್ ಮಾಡೋದಕ್ಕೋಸ್ಕರ ಇರುವಂಥ ಕನ್ಸರ್ವೇಷನ್ ಸೆಂಟರ್ ಯಾವುದು, ಪ್ಲೇಸ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಓಕೆ, ನೆಕ್ಸ್ಟ್, ಸೊ ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005. ಏನಪ್ಪ ನ್ಯೂಸಲ್ಲಿ ಇರೋದಂತಂದರೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಸುಪ್ರೀಂ ಕೋರ್ಟ್ ವಿಲ್ ಎಕ್ಸಾಮೈನ್ ಇಫ್ ದ DPDP ಆ್ಯಕ್ಟ್ ಡ್ರಾಫ್ಟ್ ಡಿಜಿಟಲ್ ಡಾಟಾ ಪ್ರೊಟೆಕ್ಷನ್ ಬಿಲ್, ಡಿಜಿಟಲ್ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್ನ 2023 ಇಂಪ್ಲಿಮೆಂಟ್ ಮಾಡಲಾಗಿತ್ತು. ದಿಸ್ ಕ್ಯಾನ್ ಬಿ ಯೂಸ್ ಟು ಕ್ರಿಪಲ್ RTI ಆ್ಯಕ್ಟ್ ಬೈ ಕ್ಲಾಸಿಫೈಯಿಂಗ್ ಆಲ್ ದ ಡಾಟಾ ಇಸ್ ಪರ್ಸನಲ್ ಆರ್ ನಾಟ್ ಅಂತ. ಸೊ DPDPಯಲ್ಲಿ ಕೆಲವೊಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ ಪ್ರಕಾರ ಕೆಲವೊಂದು ಡಾಟಾನ ಪರ್ಸನಲ್ ಡಾಟಾ ಅಂತ ಕ್ಲಾರಿಫೈ ಮಾಡಿ ಅಥವಾ ಕ್ಲಾಸಿಫೈ ಮಾಡಿ, ಆ ಕ್ಲಾಸಿಫೈ ಮಾಡಿರೋ ಡಾಟಾನ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಕೇಳಿದರೂ ಕೂಡ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಈ ರೀತಿ ಯೂಸ್ ಮಾಡ್ಬೋದಾ ಇಲ್ವಾ ಅಂತ ಸುಪ್ರೀಂ ಕೋರ್ಟ್ ಚೆಕ್ ಮಾಡ್ತಾ ಇದೆ. ಸೊ ಕೋರ್ಟ್ ಸೆಡ್ ಬೋತ್ ಆರ್ ಸೆಂಟ್ರಲ್ ಲಾಸ್ ಆ್ಯಂಡ್ ನೀಡ್ ಟು ಬಿ ಹಾರ್ಮನೈಸ್ಡ್. ಸೊ ಎರಡಕ್ಕೂ ಒಂದು ಹಾರ್ಮನೈಸೇಷನ್ ತೊಗೊಂಬಂದು ಆಮೇಲೆ ಆ್ಯಕ್ಟ್ನ ತೊಗೊಂಬನ್ನಿ ಅಂತ ಹೇಳ್ತಿದ್ದಾರೆ. ಸೊ RTI ಆ್ಯಕ್ಟ್ ಆಪರೇಟ್ಸ್ ಅನ್ ಮಚ್ ಲಾರ್ಜರ್ ಡೊಮೈನ್ ದನ್ ದ DPDP ಆ್ಯಕ್ಟ್, ನೀಡ್ ಟು ಲುಕ್ ಇನ್ ಟು ಎಕ್ಸಿಸ್ಟಿಂಗ್ ಎಕ್ಸ್ಟ್ರೀಮ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿದ್ದಾರೆ. ನೋಡೋಣ ಏನಿದೆ ಅಂತ. ಸೊ RTI ಆ್ಯಕ್ಟ್ ಯಾಕೆ ಬೇಕಾಗಿತ್ತು, RTI ಸಿಗ್ನಿಫಿಕೆನ್ಸ್ ಯಾಕಪ್ಪ ಅಂತಂದರೆ ಆವಾಗಿನ ಕಾಲದಲ್ಲಿ ಗೌರ್ಮೆಂಟ್ ಫಂಕ್ಷನಿಂಗಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಿದ್ದಿಲ್ಲ. ಸಿಟಿಸನ್ಸ್ ಹ್ಯಾಡ್ ನೋ ಲೀಗಲ್ ರೈಟ್ ಟು ಆಕ್ಸೆಸ್ ದ ಇನ್ಫಾರ್ಮೇಷನ್. ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಯಾಕೆ ಮಾಡ್ತಾ ಇದೆ ಅಂತ ಆಕ್ಸೆಸ್ ಮಾಡೋದಕ್ಕೆ ರೈಟೇ ಇದ್ದಿಲ್ಲ ಅವಾಗ. ಸೊ ಜೊತೆಗೆ ಕರಪ್ಷನ್ ಆಗಲಿ ಪಬ್ಲಿಕ್ ಪವರ್ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ಆ್ಯಕ್ಟ್ನ ತೊಗೊಂಬಂದರು. ಆಮೇಲೆ ಅಕೌಂಟಬಿಲಿಟಿ ಆಗಲಿ ಪಾರ್ಟಿಸಿಪೇಟೆಡ್ ಡೆಮೋಕ್ರಸಿನ ಪ್ರಮೋಟ್ ಮಾಡೋದಕ್ಕೋಸ್ಕರ ತೊಗೊಂಬಂದಿರುವಂಥ ಆ್ಯಕ್ಟ್. ಸೊ ವಾಟ್ ಈಸ್ ಇನ್ಫಾರ್ಮೇಷನ್ ಅಂದರೆ ಅಕಾರ್ಡಿಂಗ್ ಟು ಸೆಕ್ಷನ್ 2 ಕ್ಲಾಸ್ F ಆಫ್ ದಿಸ್ RTI ಆ್ಯಕ್ಟ್ ಪ್ರಕಾರ ಇನ್ಫಾರ್ಮೇಷನ್ ಅಂದರೆ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ಮೆಮೋಸ್, ಇಮೇಲ್ಸ್ ಆಗಲಿ, ಆರ್ಡರ್ಸ್, ಸರ್ಕ್ಯುಲರ್ಸ್, ರಿಪೋರ್ಟ್ಸ್, ಪೇಪರ್ಸ್ ಆಗಲಿ, ಕಾಂಟ್ರಾಕ್ಟ್ಸ್, ಅಗ್ರಿಮೆಂಟ್ಸ್, ಲಾಗ್ ಬುಕ್ಸ್,
ಡಾಟಾ ಮಟೀರಿಯಲ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಆಗಲಿ, ಸ್ಯಾಂಪಲ್ಸ್, ಮಾಡೆಲ್ಸ್, ಪ್ರೆಸ್ ಎಕ್ಸೆಟ್ರಾ ಆಲ್ ದೀಸ್ ಕನ್ಸಿಡರ್ ಆ್ಯಸ್ ಇನ್ಫಾರ್ಮೇಷನ್. ಸೊ ಇದರಲ್ಲಿ ರೈಟ್ ಟು ಆಕ್ಸೆಸ್ ಎಷ್ಟಿದೆ? ಸೆಕ್ಷನ್ 2 ಕ್ಲಾಸ್ ಜೆ ಅಲ್ಲಿ ಇನ್ಸ್ಪೆಕ್ಟ್ ಮಾಡಬಹುದು, ನೋಟ್ಸ್ ಮತ್ತು ಎಕ್ಸ್ಟ್ರಾಕ್ಟ್ಸ್ನ ತೊಗೋಬೋದು, ಸರ್ಟಿಫೈಡ್ ಕಾಪೀಸ್ನ ಇಶ್ಯೂ ಮಾಡಬೇಕು, ನೆಕ್ಸ್ಟ್ ಸರ್ಟಿಫೈಡ್ ಸ್ಯಾಂಪಲ್ಸ್ ಬೇಕಾಗುತ್ತೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಷನ್ ಎಲ್ಲನೂ ಕವರ್ ಮಾಡಿದ್ದಾರೆ ಇದರಲ್ಲಿ. ಓಕೆ, ಸೊ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಏನಪ್ಪ ಅಂತಂದರೆ ಸೆಕ್ಷನ್ 4 ಪ್ರಕಾರ ಸೋ ಮೋಟೋ ಅಥವಾ ಪ್ರೊಯಾಕ್ಟಿವ್ ಡಿಸ್ಕ್ಲೋಸರ್, ಅಂದರೆ ಯಾವುದೊಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ ಅಂತಂದರೆ ಅವರು ತಾವಾಗಿಯೇ ತಮ್ಮಲ್ಲಿರುವಂಥ ಡಾಟಾನ ಡಿಸ್ಕ್ಲೋಸ್ ಮಾಡಬಹುದು. ಅದಕ್ಕೆ ಪ್ರೊಯಾಕ್ಟಿವ್ ಡಿಸ್ಕ್ಲೋಸರ್ ಅಂತ ಕರೀತಾರೆ. ಕೆಲವೊಂದು ಸೆಕ್ಷನ್ 6 ಅಲ್ಲಿ ಅವರು ಡಿಸ್ಕ್ಲೋಸ್ ಮಾಡಲಿಲ್ಲ ಅಂದರೂ ಕೂಡ ಯಾವುದೋ ಒಬ್ಬ ಸಿಟಿಸನ್ ಇಂಡಿಯಾದಲ್ಲಿದ್ದವರು RTA ಅಪ್ಲಿಕೇಶನ್ಸ್ ಥ್ರೂ ರಿಕ್ವೆಸ್ಟ್ ಮಾಡಬಹುದು, ನಮಗೆ ಇನ್ಫಾರ್ಮೇಷನ್ ಡಿಸ್ಪರ್ ಮಾಡಿ ಅಂತೇಳಿ. ದೆನ್ ಸೆಕ್ಷನ್ 7 ಡಿಸ್ಪೋಸಲ್ ಆಫ್ ರಿಕ್ವೆಸ್ಟ್ ಮಾಡಬಹುದು. ಕೆಲವೊಂದು ಎಕ್ಸಾಮ್ಷನ್ ಕೊಟ್ಟಿದ್ದಾರೆ, ಆ ಎಕ್ಸಾಮ್ಷನ್ ಪ್ರಕಾರ ನೀವು ರಿಕ್ವೆಸ್ಟ್ನ ಕ್ಯಾನ್ಸಲ್ ಮಾಡಬಹುದು. ಸೆಕ್ಷನ್ 8 ಪ್ರಕಾರ ಡಿಸ್ಕ್ಲೋಸರ್ಗೆ ಕೆಲವೊಂದು ಎಕ್ಸಾಮ್ಷನ್ಸ್ ಕೊಟ್ಟಿದ್ದಾರೆ, ಯಾವ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಎಕ್ಸಾಮ್ಷನ್ ಕೂಡ ಕೊಟ್ಟಿದ್ದಾರೆ. ಸೆಕ್ಷನ್ 19 ಪ್ರಕಾರ ಅಪೀಲ್ಸ್ ಇರುತ್ತೆ. ಅಪೀಲ್ ಅಂತಂದರೆ ಅವರು ಪ್ರಾಪರಾಗಿ ಡಿಸ್ಕ್ಲೋಸ್ ಮಾಡಿಲ್ಲ ಅಂತಂದರೆ ಯು ಕ್ಯಾನ್ ಅಪೀಲ್, ಫಸ್ಟ್ ಮತ್ತು ಸೆಕೆಂಡ್ ಅಪೀಲ್ ಇರುತ್ತೆ. ಸೆಕ್ಷನ್ 20 ಪ್ರಕಾರ ಪೆನಾಲ್ಟಿ ಇರುತ್ತೆ. ಏನಾದರೂ ರಾಂಗ್ಫುಲ್ಲಿ ಡಿನೈ ಮಾಡಿದ್ರು ಅಥವಾ ಡಿಲೇ ಮಾಡಿದ್ರು ಅಂದರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ, ನೀವು ಅಲ್ಲಿ RTA ಅಪ್ಲಿಕೇಶನ್ ಹಾಕಿದ್ರೆ RTA ಅಪ್ಲಿಕೇಶನ್ ಹಾಕಿದ್ರು ಕೂಡ ಗೌರ್ಮೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಅಂತಂದಾಗ, ಇನ್ಸ್ಟಿಟ್ಯೂಷನ್ ಕೊಡ್ತಾ ಇಲ್ಲ ಅಂದಾಗ ಅವರ ಮೇಲೆ ಪೆನಾಲ್ಟಿ ಇರುತ್ತೆ. ಓಕೆ, ಆ್ಯಂಡ್ ಸೆಕ್ಷನ್ 24 ಪ್ರಕಾರ ಎಕ್ಸಾಮ್ಷನ್ ಫಾರ್ ಸರ್ಟನ್ ಸೆಕ್ಯೂರಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ಸ್, ಫಾರ್ ಎಕ್ಸಾಂಪಲ್ IB ಆಗಲಿ, ಇಂಟೆಲಿಜೆನ್ಸ್ ಬ್ಯೂರೋ ಆಗಲಿ, ರಾ ಆಗಲಿ. ಓಕೆ, ಸೊ ಈ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಸ್, NIA ಆಗಲಿ, ಈ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಸ್ನ ಇಂಟೆಲಿಜೆನ್ಸ್ ಮತ್ತು ಸೆಕ್ಯೂರಿಟಿ ಆರ್ಗನೈಸೇಷನ್ಸಲ್ಲಿರುವಂಥ ಡಾಟಾನ ಎಲ್ಲರಿಗೂ ಡಿಸ್ಕ್ಲೋಸ್ ಮಾಡೋದಕ್ಕೆ ಪ್ರೊವಿಷನ್ಸ್ ಇಲ್ಲ. ಸೊ ಇದನ್ನು ಎಕ್ಸಾಮ್ ಮಾಡಿದ್ದಾರೆ ಇದರಿಂದ. ನೆಕ್ಸ್ಟ್, ಸೊ RTA ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಗೌರ್ಮೆಂಟಲ್ಲಿ ಟ್ರಾನ್ಸ್ಪರೆನ್ಸಿನ ಇಂಪ್ರೂವ್ ಮಾಡುತ್ತೆ, ಅಕೌಂಟಬಿಲಿಟಿನ ಪ್ರಮೋಟ್ ಮಾಡುತ್ತೆ ಪಬ್ಲಿಕ್ ಅಥಾರಿಟೀಸಿಂದ, ಕರಪ್ಷನ್ ಎಕ್ಸ್ಪೋಸ್ ಮಾಡೋದಕ್ಕೆ, ಇರ್ರೆಗ್ಯುಲಾರಿಟಿ ಎಕ್ಸ್ಪೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸಿಟಿಸನ್ಸ್ನ ಎಂಪವರ್ಮೆಂಟ್ ಮಾಡುತ್ತೆ ಥ್ರೂ ಕ್ವಶನ್ಸ್ ಡಿಸಿಷನ್ಸ್ ಮಾಡೋದಕ್ಕೆ, ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ರೈಟ್ ಟು ನೋನ ಇಂಪ್ರೂವ್ ಮಾಡುತ್ತೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನ ಪ್ರಮೋಟ್ ಮಾಡುತ್ತೆ, ಟ್ರಸ್ಟ್ ಅಮಾಂಗ್ ದ ಸಿಟಿಸನ್ಸ್ ಆ್ಯಂಡ್ ಗೌರ್ಮೆಂಟ್ ಜಾಸ್ತಿ ಆಗುತ್ತೆ. ಬಟ್ ಇಶ್ಯೂಸ್ ಏನಾಗ್ತಾ ಇದೆ ಅಂತಂದರೆ ಒಂದು ಲೂಪ್ ಹೋಲ್ಸ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಲೂಪ್ ಹೋಲ್ಸ್ ಏನಂತಂದರೆ ಪ್ರಾಪರ್ ಟೈಮ್ ಝೋನ್ನ ಕೊಟ್ಟಿಲ್ಲ, ಅದರಲ್ಲಿ ಟೈಮಿಂಗ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಡಿಲೇ ಮಾಡ್ತಾ ಇದ್ದಾರೆ. ಅಥವಾ ಅಪೀಲ್ಸ್ ಮತ್ತು ಕಂಪ್ಲೇಂಟ್ಸಲ್ಲಿ ಹ್ಯೂಜ್ ಬ್ಯಾಕ್ಲಾಗ್ ಇದೆ. ಆಮೇಲೆ ಇನ್ಫಾರ್ಮೇಷನ್ ಕಮಿಷನ್ಸ್ ಇರುತ್ತಲ್ಲ, ಸೊ CIC ಅಥವಾ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಸ್ ಇರುತ್ತೆ, ಅದರಲ್ಲಿ ವೇಕೆನ್ಸಿ ತುಂಬ ಜಾಸ್ತಿ ಇದೆ. ಆಮೇಲೆ RTA ಆಕ್ಟಿವಿಸ್ಟ್ ಮೇಲೆ ಥ್ರೆಟ್ಸ್ ಮತ್ತು ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಎಕ್ಸಾಮ್ಷನ್ಸ್ ಏನಿರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೋತಾ ಇದ್ದಾರೆ ಜಾಸ್ತಿಯಾಗಿ. ಆಮೇಲೆ ಪ್ರೈವಸಿ ಕನ್ಸರ್ನ್ಸ್ ತೋರಿಸಿ ಪರ್ಸನಲ್ ಡಾಟಾ ಅಂತ ಎಕ್ಸ್ಕ್ಯೂಸ್ನ ಯೂಸ್ ಮಾಡಿಕೊಂಡು ಡಾಟಾನ ಡಿಸ್ಕ್ಲೋಸ್ ಮಾಡೋದಿಲ್ಲ. ದೆನ್ ಸೆಕ್ಷನ್ 4 ಪ್ರೊಯಾಕ್ಟಿವ್ ಡಿಸ್ಕ್ಲೋಸರ್ ಇರುತ್ತಲ್ಲ, ಅದನ್ನು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡ್ತಾನೆ ಇಲ್ಲ. ಹಲವಾರು ಇನ್ಸ್ಟಿಟ್ಯೂಷನ್ಸ್ ಏನು ಮಾಡುತ್ತೆ ಅಂದರೆ ಪ್ರೊಯಾಕ್ಟಿವ್ ಡಿಸ್ಕ್ಲೋಸರ್ನ ಯಾರು ಮಾಡ್ಕೊಳ್ಳೋದೇ ಇಲ್ಲ, ಯಾಕೆ ಬೇಕು ನಮಗೆಲ್ಲ ಅಂತೇಳಿ. ನೆಕ್ಸ್ಟ್ ಇವಾಗ ಡಿಬೇಟ್ ನಡೀತಿರೋದು ಅಂತಂದರೆ RTI ಮತ್ತು DPDP ಆ್ಯಕ್ಟ್ ಪ್ರಕಾರ. RTA ಆ್ಯಕ್ಟ್ ಏನಿರುತ್ತೆ ಟ್ರಾನ್ಸ್ಪರೆನ್ಸಿ ಇರುತ್ತೆ, ರೈಟ್ ಟು ನೋ ಅಂತ. DPDP ಏನಿರುತ್ತೆ ಪ್ರೈವಸಿ ಇರುತ್ತೆ, ಪ್ರೊಟೆಕ್ಷನ್ ಆಫ್ ಪರ್ಸನಲ್ ಡಾಟಾ ಬಗ್ಗೆ ಕೊಡ್ತಾ ಇದ್ದಾರೆ. ಓಕೆ, ಸೊ ಪ್ರೊಟೆಕ್ಷನ್ ಆಫ್ ಪರ್ಸನಲ್ ಡಾಟಾ ವರ್ಸಸ್ ರೈಟ್ ಟು ನೋ ಪ್ರಕಾರ ಇವಾಗ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಲಿ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡೋಂಥ ಪರ್ಸನ್ಸ್ ಏನು ಮಾಡೋದು, ಈ ಪರ್ಟಿಕ್ಯುಲರ್ ಡಾಟಾ ನೀವೇನು ಕೇಳ್ತಾ ಇದ್ದಾರೆ ಡಾಟಾ, ಯಾರೋ ಒಬ್ಬರು ರೈಟ್ ಟು ಇನ್ಫಾರ್ಮೇಷನ್ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಅಪ್ಲಿಕೇಶನ್ ಹಾಕಿದಾಗ ಅವರು ಇನ್ಫಾರ್ಮೇಷನ್ನ ನಾರ್ಮಲ್ ಆಗಿ ಈ ಆ್ಯಕ್ಟ್ ಬರ್ಗಿಂತ ಮುಂಚೆ, ಯಾವುದು DPDP ಆ್ಯಕ್ಟ್ ಬರ್ಗಿಂತ ಮುಂಚೆ ಈ ಇನ್ಫಾರ್ಮೇಷನ್ ಅವ್ರು ಕೊಡಲೇಬೇಕಾಗಿತ್ತು, ಡಿಸ್ಕ್ಲೋಸ್ ಮಾಡಲೇಬೇಕಾಗಿತ್ತು. ಇವಾಗ ಇಲ್ಲಿರುವಂಥ ಪರ್ಸನಲ್ಸ್ ಏನು ಹೇಳ್ತಾರೆ, DPDP ಆ್ಯಕ್ಟ್ ಪ್ರಕಾರ ನೀವು ಕೇಳಿರುವಂಥ ಡಾಟಾ ಪರ್ಸನಲ್ ಡಾಟಾ ಆಗಿದೆ, DPDP ಆ್ಯಕ್ಟ್ ಪ್ರಕಾರ ಪರ್ಸನಲ್ ಡಾಟಾನ ಡಿಸ್ಕ್ಲೋಸ್ ಮಾಡೋದಕ್ಕೆ ಅಲೋ ಇಲ್ಲ, ಹಾಗಾಗಿ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ ಅಂತೇಳಿ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯಂಥ ಲೂಪ್ ಹೋಲ್ಸ್ನ ಯೂಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನಿದೆ ಅಂತಂದರೆ ಎರಡರಲ್ಲೊಂದು ಹಾರ್ಮೋನೈಸ್ ತೊಗೊಂಡು ಬಂದು ಇದನ್ನು ಪ್ರಾಪರಾಗಿ ಅಡ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಸುಪ್ರೀಂ ಕೋರ್ಟ್ ಪ್ರೊಸೀಡಿಂಗ್ಸಿಂದ ಏನು ಸಿಗ್ನಿಫಿಕೆನ್ಸ್ ಅಪ್ಪ ಅಂತಂದರೆ ಕ್ಲಾರಿಫೈ ಮಾಡುತ್ತೆ, ರೈಟ್ ಟು ನೋ ಮತ್ತು ರೈಟ್ ಟು ಪ್ರೈವಸಿ ಬಗ್ಗೆ ಕ್ಲಾರಿಫೈ ಮಾಡುತ್ತೆ. ಏನು ಕಂಪ್ಲೀಟ್ ಬ್ಲಾಂಕೆಟ್ ರಿಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ RTA ಮೇಲೆ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಪಬ್ಲಿಕ್ ಇಂಟ್ರೆಸ್ಟ್ ಡಿಸ್ಕ್ಲೋಸರ್ ಪ್ರಾಪರಾಗಿ ಆಗೋದಕ್ಕೋಸ್ಕರ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಇದು ವೆರಿ ಇಂಪಾರ್ಟೆಂಟ್ ಯಾವುದಕ್ಕಪ್ಪ ಅಂತಂದರೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಆಗಲಿ, ಡೆಮೋಕ್ರೆಟಿಕ್ ಟ್ರಾನ್ಸ್ಪರೆನ್ಸಿಗಾಗಲಿ ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಇದೆಲ್ಲ. ಸೊ ವೆರಿ ಗುಡ್ ಮೂವ್ ಫ್ರಮ್ ಸುಪ್ರೀಂ ಕೋರ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂತಂದರೆ ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯೂಸ್ ಏನಪ್ಪ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಹ್ಯಾಸ್ ಇನ್ವೈಟೆಡ್ ನಾಮಿನೇಷನ್ಸ್ ಫಾರ್ ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್ಸ್ ಇನ್ 2026. ಸಾರಿ, ಅವಾರ್ಡ್ ಮಾಡಿಲ್ಲ, ನಾಮಿನೇಷನ್ಸ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಅವಾರ್ಡ್ ಪ್ರಕಾರ ಅಂತಂದರೆ ಇದನ್ನು 2021ರಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂಡರಲ್ಲಿ ಇನ್ಸ್ಟಿಟ್ಯೂಟ್ ಮಾಡಲಾಗಿತ್ತು. ಸೊ ಇದನ್ನು ಯಾರು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್. ಅದು ಯಾವ ಕಡೆ ಬರುತ್ತೆ ಅಂದರೆ ಅಂಡರ್ ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗಲ್ಲಿ ಬರುತ್ತೆ. ಇಟ್ ಈಸ್ ಕಂಟ್ರೀಸ್ ಹೈಯೆಸ್ಟ್ ರಿಕಗ್ನಿಷನ್ ಇನ್ ದ ಲೈವ್ ಸ್ಟಾಕ್ ಆ್ಯಂಡ್ ಡೈರಿ ಸೆಕ್ಟರ್ಸಲ್ಲಿ. ಸೊ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ ಟು ಎನ್ಕರೇಜ್ ಎಕ್ಸಲೆನ್ಸ್. ಯಾವುದರಲ್ಲಿ? ಮಿಲ್ಕ್ ಪ್ರೊಡ್ಯೂಸಿಂಗ್ ಫಾರ್ಮರ್ಸ್ ಆಗಲಿ, ಡೈರಿ ಕೋಆಪರೇಟಿವ್ಸ್ ಆಗಲಿ, ಮಿಲ್ಕ್ ಪ್ರೊಡ್ಯೂಸರ್ ಕಂಪನೀಸ್ ಆಗಲಿ, ಡೈರಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಆಗಲಿ, ಅಥವಾ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್ಸ್ ಆಗಲಿ, ಇವ್ರು ಏನಾದರೂ ಎಕ್ಸಲೆಂಟಾಗಿ ಪರ್ಫಾರ್ಮ್ ಮಾಡಿದರೆ ಅವ್ರಿಗೆ ಪ್ರಮೋಟ್ ಮಾಡೋದಕ್ಕೆ ಅಥವಾ ಎನ್ಕರೇಜ್ ಮಾಡೋದಕ್ಕೋಸ್ಕರ ಈ ಅವಾರ್ಡ್ಸ್ನ ಕೊಡ್ತಾರೆ. ಸೊ ಅವಾರ್ಡಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ, 3 ಕ್ಯಾಟಗರಿ. ಫಸ್ಟ್ ಏನಪ್ಪ ಅಂತಂದರೆ ಬೆಸ್ಟ್ ಡೈರಿ ಫಾರ್ಮರ್ ಅಂತ. ಸೊ
ಇಂಡಿಜಿನಸ್ ಕ್ಯಾಟಲ್ಸ್ ಆಗಲಿ ಬಫೆಲೋ ಬ್ರೀಡ್ಸ್ನ ರಿಯರ್ ಮಾಡಿ ರಿಜಿಸ್ಟರ್ಡ್ ಲಿಸ್ಟಲ್ಲಿದ್ದು ಪ್ರಾಪರಾಗಿ ಡೈರಿನ ಕೊಡ್ತಾ ಇದ್ದರೆ ಅವರಿಗೆ ಬೆಸ್ಟ್ ಫಾರ್ಮರ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಬೆಸ್ಟ್ ಡೈರಿ ಕೋಆಪರೇಟಿವ್ ಸೊಸೈಟಿ, ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಮಾಡಿದರೆ ಅಥವಾ ಮಿಲ್ಕ್ ಪ್ರೊಡ್ಯೂಸರ್ ಕಂಪನಿ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದರೆ, ದೆನ್ ಡೈರಿ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಸ್ ಇದಕ್ಕೂ ಕೂಡ ಅವಾರ್ಡ್ಸ್ ಕೊಡ್ತಾರೆ. ಜೊತೆಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್ ಅಂತ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದ್ರೇನು, 2 ಬ್ರೀಡ್ ಇರುತ್ತೆ, ಬ್ರೀಡ್ ಎ ಮತ್ತು ಬ್ರೀಡ್ ಬಿ ಅಂತ. ಸೊ ಬ್ರೀಡ್ ಎಲ್ಲಿ ವೆರಿ ಗುಡ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿ ಆಗಲಿ ಚೆನ್ನಾಗಿರುತ್ತೆ. ಇದರಲ್ಲಿ ಬ್ರೀಡ್ ಬಿಯಲ್ಲಿ ಡಿಸೀಸ್ನ ದೂರ ಹೋಗುವಂಥ ಕೆಪಾಸಿಟಿ ಚೆನ್ನಾಗಿರುತ್ತೆ, ಬಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಇವೆರಡರ ಮಧ್ಯೆ ಆರ್ಟಿಫಿಷಿಯಲಿ ಇನ್ಸೆಮಿನೇಷನ್ ಮಾಡ್ತಾರೆ. ಇದರಿಂದ ಸೀಮೆನ ತಗೊಂಡು ಇದರಲ್ಲಿರುವಂಥ ಓರೇಜ್ಗೆ ಫೀಲ್ಡ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಇದರ ಬೆಸ್ಟ್ ಕ್ವಾಲಿಟೀಸ್ ಜಾಯ್ನ್ ಆಗಿ ಎ ಬಿಯಿಂದ ಒಂದು ಹೊಸ ತಳಿ ಬರುತ್ತೆ. ಓಕೆ, ನ್ಯೂ ಏನು ಬರುತ್ತೆ, ಸ್ಪೀಸೀಸ್ ಬರುತ್ತೆ ಇದರಲ್ಲಿ, ಅಥವಾ ನ್ಯೂ ಟೈಪ್ ಆಫ್ ಲೈಫ್ ಸ್ಟಾಕ್ ಬರುತ್ತೆ. ಸೊ ದಿಸ್ ಈಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಸೊ ಇದರಲ್ಲಿ ಬೆಸ್ಟ್ ಯಾರು ಪರ್ಫಾರ್ಮ್ ಮಾಡಿರುತ್ತೆ ಅವ್ರಿಗೂ ಕೂಡ ಅವಾರ್ಡ್ನ ಕೊಡ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಅವಾರ್ಡ್ ಅಂತ ಹೇಳ್ಬೋದು. ಜೊತೆಗೆ ಸ್ಪೆಷಲ್ ಅವಾರ್ಡ್ ಕೊಡೋದು ಯಾರಿಗೆ ನಾರ್ತ್ ಈಸ್ಟ್ ರೀಜನ್ಸ್ ಮತ್ತು ಹಿಮಾಲಯನ್ ಸ್ಟೇಟ್ಸಲ್ಲಿ ಏನಾದರೂ ಸಪ್ರೇಟಾಗಿ ಪ್ರೊಡ್ಯೂಸ್ ಮಾಡಿದರೆ, ಸಪ್ರೇಟಾಗಿ ಪರ್ಫಾರ್ಮ್ ಮಾಡಿದರೆ ಅವ್ರಿಗೂ ಕೂಡ ಸಪ್ರೇಟ್ ಅವಾರ್ಡ್ನ ಕೊಡ್ತಾರೆ. ನೆಕ್ಸ್ಟ್ ರಾಷ್ಟ್ರೀಯ ಗೋಕುಲ್ ಮಿಷನ್ ಯಾವಾಗ ಲಾಂಚ್ ಮಾಡಿದ್ರು ಅಂದರೆ ಡಿಸೆಂಬರ್ 2014 ಲಾಂಚ್ ಮಾಡಿದ್ರು. ಏನೇನಂತಂದರೆ ಇಂಡಿಜಿನಸ್ ಬೋವಿನ್ ಬ್ರೀಡ್ಸ್ನ ಕನ್ಸರ್ವ್ ಮಾಡಿ ಡೆವಲಪ್ ಮಾಡೋದಕ್ಕೋಸ್ಕರ ಮಾಡಿದ್ರು. ಸೊ ಇದರಲ್ಲಿ ಆ ಕ್ಯಾಶ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ ಫಸ್ಟ್ ರ್ಯಾಂಕ್ ಬಂದರೆ 5 ಲಕ್ಷ, ಸೆಕೆಂಡ್ ರ್ಯಾಂಕ್ ಬಂದರೆ 3 ಲಕ್ಷ, ಥರ್ಡ್ ರ್ಯಾಂಕ್ ಬಂದರೆ 2 ಲ್ಯಾಕ್ಸ್, ಸ್ಪೆಷಲ್ ಅವಾರ್ಡ್ಸ್ಗೆ 2 ಲ್ಯಾಕ್ಸ್ ಇರುತ್ತೆ. ಸೊ ಅಡಿಷನ್ ಅಂತಂದರೆ ಜೊತೆಗೆ ಅವಾರ್ಡ್ಸ್ ಜೊತೆಗೆ ಸರ್ಟಿಫಿಕೇಟ್ ಆಫ್ ಮೆರಿಟ್ ಕೊಡ್ತಾರೆ ಆ್ಯಂಡ್ ಮೊಮೆಂಟೋ ಇರುತ್ತೆ. ಇನ್ ದ ಬೆಸ್ಟ್ AIT ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಾಲಜಿ ಅವರಿಗೆ ಸರ್ಟಿಫಿಕೇಟ್ ಆಫ್ ಮೆರಿಟ್ ಆ್ಯಂಡ್ ಮೊಮೆಂಟನ್ನು ಕೂಡ ಕೊಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಂಡಿಜಿನಸ್ ಬ್ರೀಡ್ನ ಪ್ರಮೋಟ್ ಮಾಡುತ್ತೆ, ಡೈರಿ ಪ್ರೊಡಕ್ಟಿವಿಟಿನ ಬೂಸ್ಟ್ ಮಾಡುತ್ತೆ, ರಿಕಗ್ನೈಸ್ ಮಾಡುತ್ತೆ ಮತ್ತು ಮೋಟಿವೇಟ್ ಮಾಡುತ್ತೆ ಫಾರ್ಮರ್ಸ್ನ ಲೋಕಲ್ ಅಥವಾ ಇಂಡಿಜಿನಸ್ ಬೋವಿನ ಪ್ರೊಡ್ಯೂಸ್ ಮಾಡಿ ರಿಯರ್ ಮಾಡಿ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದಕ್ಕೋಸ್ಕರ ಪ್ರಮೋಟ್ ಮಾಡುತ್ತೆ. ಜೊತೆಗೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಪ್ರಮೋಟ್ ಮಾಡುತ್ತೆ, ಸಸ್ಟೈನಬಲ್ ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಕೂಡ ಪ್ರಮೋಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿಸ್ ಅವಾರ್ಡ್ಸ್. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ದಟ್ ಈಸ್ ಆಸ್ಟ್ರೋಬೇಸ್ ಅನ್ವೀಲ್ಸ್ ಎವರೆಸ್ಟ್. ಏನಪ್ಪ ಅಂತಂದರೆ ಇಟ್ ಈಸ್ ದ ಫಸ್ಟ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ 800 kN FFSC LOX ಮಿಥೇನ್ ಇಂಜಿನ್ ರಾಕೆಟ್ ಇಂಜಿನ್ ಇದು ಮಾಡಿದ್ರೆ. ಸಿಂಪಲಾಗಿ ಹೇಳ್ಬೇಕಂತಂದರೆ ಈ ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜಿ ಇದೆಯಲ್ಲ, ಇದು ಒಂದು ಬೆಂಗಳೂರು ಬೇಸ್ಡ್ ಪ್ರೈವೇಟ್ ಕಂಪನಿ. ಅವ್ರು ಏನು ಮಾಡಿದರೆ ಎವರೆಸ್ಟ್ ಅಂತ ಒಂದು ರಾಕೆಟ್ ಇಂಜಿನ್ನ ಲಾಂಚ್ ಮಾಡಿದ್ದಾರೆ. ಸೊ ವಿತ್ ದಿಸ್ ಇಂಡಿಯಾ ಏನು ಜಾಯ್ನ್ ಆಗುತ್ತೆ, ರಷ್ಯಾ, USA ಮತ್ತು ಚೈನಾನ ಜಾಯ್ನ್ ಆಗುತ್ತೆ. ದಟ್ ಈಸ್ ಮಾಸ್ಟರಿಂಗ್ FFSC ಇಂಜಿನ್ ಟೆಕ್ನಾಲಜಿ ಮಾಸ್ಟರ್ ಮಾಡೋದ್ರಲ್ಲಿ ಓನ್ಲಿ 4th ಕಂಟ್ರಿ ಆಗುತ್ತೆ. ರಷ್ಯಾ, USA, ಚೈನಾ ಮಾಡಿದ್ರು ಮುಂಚೆನೇ, ಇವಾಗ ಇಂಡಿಯಾ ಕೂಡ ಇದನ್ನು ಮಾಸ್ಟರ್ ಮಾಡ್ಕೊಂಡಿದೆ. ಬಟ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಇಸ್ರೋ ಮಾಡಿಲ್ಲ ಇದನ್ನ, ಬಟ್ ಇನ್ಸ್ಟೆಡ್ ಪ್ರೈವೇಟ್ ಕಂಪ್ನಿ ಮಾಡಿದೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಂಜಿನ್ ಬಗ್ಗೆ ಮಾತಾಡ್ಬೇಕಂತಂದರೆ ಇಟ್ ಇಸ್ ಥ್ರಸ್ಟ್ ಎಷ್ಟಿರುತ್ತೆ ಅಂದರೆ 800 kN ಥ್ರಸ್ಟ್ ಇರುತ್ತೆ. 800 kN ಅಂದರೆ 800 kN ಥ್ರಸ್ಟ್ ಇರುತ್ತೆ. ಪ್ರೊಪೆಲೆಂಟ್ಸ್ ಲಿಕ್ವಿಡ್ ಆಕ್ಸಿಜನ್ ಇರುತ್ತೆ, ಜೊತೆಗೆ ಮಿಥೇನ್ ಇರುತ್ತೆ. ಸೈಕಲ್ ಫುಲ್ ಫ್ಲೋ ಸ್ಟೇಜಸ್ ಕಂಬಷನ್ ಅಂತ ಕರೀತಾರೆ. ಸ್ಪೆಸಿಫಿಕ್ ಇಂಪಲ್ಸ್ 3-4 seconds ಇರುತ್ತೆ. ಥ್ರೋಟಲ್ ರೇಂಜ್ 50 to 10% ಇರುತ್ತೆ. ಇವೆಲ್ಲ ನಾಟ್ ನೆಸಸರಿ, ಬಟ್ ಅದು ಹೇಳ್ತಾ ಇದ್ದಾನೆ. ಇದನ್ನು ಯಾವುದಕ್ಕೆ ಡಿಸೈನ್ ಮಾಡ್ತಾ ಇದ್ದಾರೆ, ರಿಯೂಸೇಬಲ್ ಮೀಡಿಯಂ ಲಿಫ್ಟ್ ಲಾಂಚ್ ವೆಹಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಮೈಲ್ಸ್ಟೋನ್ ಅಂತಂದರೆ ಫುಲ್ ಲೆಂತ್ ಹಾಟ್ ಫೈರ್ ಟೆಸ್ಟ್ನ ಮಾಡಬೇಕಂತ ಇದ್ದಾರೆ ರಾಕೆಟ್ಗೆ ಹಾಕಿ. ಸೊ ಇದೇನಂತಂದರೆ ಆಸ್ಟ್ರೋಬೇಸ್ ಪ್ಲಾನ್ಸ್ ಟು ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಟೆಸ್ಟ್ 20 ಇಂಜಿನ್ಸ್ ಬಿಫೋರ್ ಇಟ್ಸ್ ಫಸ್ಟ್ ಆರ್ಬಿಟರ್ ಫ್ಲೈಟ್. ನೆಕ್ಸ್ಟ್ ಅಂದರೆ ಲಾಂಚ್ ಆ್ಯಂಡ್ ಡಿಮ್ಯಾಂಡ್ ಕೆಪಬಿಲಿಟಿ ವಿತಿನ್ 15 days ಪ್ರಿಪೇರ್ ಮಾಡಿ ಲಾಂಚ್ ಮಾಡ್ಬೋದು ಡಿಮ್ಯಾಂಡ್ ಕೇಳಿದ ತಕ್ಷಣ. ಸೊ ದಟ್ ಇಸ್ ದ ಸಿಗ್ನಿಫಿಕೆನ್ಸ್. ಫುಲ್ ಫ್ಲೋ ಸ್ಟೇಜ್ ಕಂಬಷನ್ ಅಂದರೆ ಏನಪ್ಪ ಅಂತಂದರೆ ಇನ್ FFSC ಇಂಜಿನ್ಸಲ್ಲಿ ದೇ ಆರ್ ಬೋತ್ ಫ್ಯೂಯಲ್ ರಿಚ್ ಆ್ಯಂಡ್ ಆಕ್ಸಿಡರ್ ರಿಚ್ ಇರುತ್ತೆ. ಪ್ರೊಪೆಲೆಂಟ್ಸ್ ಆರ್ ಸೆಂಟ್ ಥ್ರೂ ಸಪ್ರೇಟ್ ಪ್ರೀ ಬರ್ನರ್ಸ್ ಬಿಫೋರ್ ಎಂಟರಿಂಗ್ ದ ಮೇನ್ ಕಂಬಷನ್ ಚೇಂಬರ್. ಸೊ ಸಪ್ರೇಟಾಗಿ ಪ್ರೀ ಬರ್ನರ್ಸ್ ಇರುತ್ತೆ. ಒಂದು ಪ್ರೀ ಬರ್ನರ್ಸಲ್ಲಿ ಫ್ಯೂಯಲ್ ರಿಚ್ ಇರುತ್ತೆ, ಇನ್ನೊಂದು ಪ್ರೀ ಬರ್ನರ್ಸಲ್ಲಿ ಆಕ್ಸಿಡೈಸರ್ ರಿಚ್ ಇರುತ್ತೆ. ಅವೆರಡನ್ನು ಮೇನ್ ಚೇಂಬರ್ಸ್ ಕಳಿಸ್ತಾರೆ. ಮೇನ್ ಚೇಂಬರಿಗೆ ಹೋದ್ಮೇಲೆ ರಿಯಾಕ್ಷನ್ ಫಾರ್ಮ್ ಆಗಿ ನೋಡಿ, ಈ ಕಡೆಯಿಂದ ಒಂದು ಈ ಕಡೆಯಿಂದ ಬರುತ್ತೆ. ಎರಡು ಕಡೆಯಿಂದ ಫೈರ್ ಜಾಸ್ತಿ ಆಗಿ ಪ್ರೊಪೆಲೆಂಟ್ ಇದಾಗಿ ರಾಕೆಟ್ ಲಾಂಚ್ ಆಗುತ್ತೆ. ಸೊ ಅದರ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಹೈಯರ್ ಎಫಿಷಿಯನ್ಸಿ ಇರುತ್ತೆ, ಹೈಯರ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಬೆಟರ್ ಪೊಟೆನ್ಷಿಯಲ್ ಇರುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಕಂಪ್ಲೀಟ್ ಲಾಂಚ್ ಸಿಸ್ಟಮ್ನ ಎಕೋಸಿಸ್ಟಮ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಇಂಜಿನ್ ಮ್ಯಾನುಫ್ಯಾಕ್ಚರ್ ಆದಮೇಲೆ ನೆಕ್ಸ್ಟ್ ಹೈಟ್ ಫ್ಲೋ ಟೆಸ್ಟಿಂಗ್ ಮಾಡ್ತಾರೆ, ನೆಕ್ಸ್ಟ್ ಸ್ಟೇಜ್ ಇಂಟಿಗ್ರೇಷನ್, ನೆಕ್ಸ್ಟ್ ವೆಹಿಕಲ್ ಕ್ವಾಲಿಫಿಕೇಷನ್, ನೆಕ್ಸ್ಟ್ ಲಾಂಚ್ ಆಪರೇಷನ್ಸ್. ಇವಾಗ ಎಲ್ಲಿದ್ದೀವಿ ನಾವು, ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಇದೀವಿ ಇವಾಗ. ಸೊ ಆಲ್ ದಿಸ್ ಕ್ರಿಟಿಕಲ್ ಡಿಸೈನ್, ಎಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಸಾಫ್ಟ್ವೇರ್, ಮಿಷನ್ ಕನ್ಫಿಗರೇಷನ್ ವಿಲ್ ರಿಮೇನ್ ಅಂಡರ್ ಇಂಡಿಯನ್ ಕಂಟ್ರೋಲ್. ಸೊ ಇದು ಸಿಗ್ನಿಫಿಕೆನ್ಸ್. ಸೊ ಇದೇನಂತಂದರೆ ಒಂದು ರೀತಿಯಂಥ ಆತ್ಮನಿರ್ಭರ್ ಭಾರತ್ ಇನ್ ಯಾವುದರಲ್ಲಿ, ಸ್ಪೇಸ್ ಟೆಕ್ನಾಲಜಿಯಲ್ಲಿ. ಸೊ ಒಂದು ಇಂಪಾರ್ಟೆಂಟ್ ಮೈಲ್ಸ್ಟೋನ್ ಅಂತಲೇ ಕರಿಬಹುದು. ನೆಕ್ಸ್ಟ್, ಸೊ ಪ್ರೈವೇಟ್ ಕಂಪನೀಸ್ ರೀಸೆಂಟಾಗಿ ಸ್ಪೇಸ್ ಟೆಕ್ನಾಲಜಿಯಲ್ಲಿ ತುಂಬ ಒಂದು ರೀತಿಯಾದಂಥ ಟ್ರಾನ್ಸ್ಫಾರ್ಮಿಂಗ್ ಜರ್ನಿನೂ ತೋರಿಸ್ತಾ ಇದೆ. ಇದರಿಂದ ಏನಾಗ್ತದೆ ಅಂತಂದರೆ ಪ್ರೈವೇಟ್ ಕಂಪನೀಸ್ ಯಾಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಒಂದು ಫಾಸ್ಟರ್ ಇನೋವೇಷನ್ ಆಗ್ತಾ ಇದೆ. ಹೇಗೆ ಸ್ಟಾರ್ಟಪ್ಸ್ ಆಗಲಿ ಪ್ರೈವೇಟ್ ಕಂಪನೀಸ್ ಆಗಲಿ ಅವು ಎಜೈಲ್ ಇರುತ್ತೆ ಮತ್ತು
ಅದಕ್ಕೆ ಐಡಿಯಾಸ್ನ ಈಸಿಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜೀಸ್ನ ಬಿಲ್ಡ್ ಮಾಡೋದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೈವೇಟ್ ಕಂಪನಿ ಇರೋದ್ರಿಂದ ಕಾಸ್ಟ್ ಎಫೆಕ್ಟಿವ್ ಸ್ಪೇಸ್ ಮಿಷನ್ಸ್ನ ಮಾಡ್ತಾರೆ. ಕಾಂಪಿಟೇಷನ್ ಇರೋದ್ರಿಂದ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಲಾಂಚ್ ಕಾಸ್ಟ್ನ ಕಡಿಮೆ ಮಾಡ್ತಾರೆ, ಸ್ಪೇಸ್ ಮಿಷನ್ಸ್ ಮೋರ್ ಅಫೋರ್ಡಬಲ್ ಆಗುತ್ತೆ ಆ್ಯಂಡ್ ಗ್ಲೋಬಲ್ ಕಸ್ಟಮರ್ಸು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೆಲ್ಫ್ ರಿಲಯನ್ಸ್ನ ಪ್ರಮೋಟ್ ಮಾಡುತ್ತೆ, ಜೊತೆಗೆ ಲಾಂಚ್ ಆ್ಯಂಡ್ ಡಿಮ್ಯಾಂಡ್ ಕೆಪಬಿಲಿಟಿ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ ಇಂಜಿನಲ್ಲಿ ಓನ್ಲಿ 15 days ಅಷ್ಟೇ ಸಾಕು ಒಂದು ಇಂಜಿನ್ನ ಬಿಲ್ಡ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ. ಸೊ ಅಷ್ಟೊಂದು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಜೊತೆಗೆ ಜಾಬ್ ಕ್ರಿಯೇಷನ್ ಆಗುತ್ತೆ, ದೆನ್ ಡೀಪ್ ಟೆಕ್ನಾಲಜಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಇಂಡಿಯನ್ ಎಕಾನಮಿ ಕೂಡ ಬೂಸ್ಟ್ ಮಾಡುತ್ತೆ, ಅಪರ್ಚುನಿಟಿ ಪ್ರಮೋಟ್ ಮಾಡುತ್ತೆ. ದಟ್ ಇಸ್ ಕಮರ್ಷಿಯಲ್ ಲಾಂಚಿಂಗ್ ವೆಹಿಕಲ್ಸ್ ಆಗಲಿ, ಸ್ಯಾಟಲೈಟಲ್ಲಾಗಲಿ ಇಂಡಿಯಾನ ಕೀ ಪ್ಲೇಯರ್ ಇಂದ ಗ್ಲೋಬಲ್ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಪ್ರಮೋಟ್ ಮಾಡುತ್ತೆ. ಸೊ ದಿಟ್ ಇಸ್ ದ ಸಿಗ್ನಿಫಿಕೆನ್ಸ್. ಬಟ್ ಪ್ರಿಲಿಮ್ಸಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಎವರೆಸ್ಟ್ ಇಂಜಿನ್ ಅಂತಂದರೆ ಇಟ್ ಈಸ್ ಅ FFSC LOX ಮಿಥೇನ್ ಇಂಜಿನ್. ಯಾವುದಕ್ಕಪ್ಪ ಅಂತಂದರೆ ರಾಕೆಟ್ ಲಾಂಚ್ಗೆ ಯೂಸ್ ಮಾಡ್ತಾರೆ. ಇದನ್ನು ಬಿಲ್ಡ್ ಮಾಡಿರೋದು ಇಸ್ರೋ ಅಲ್ಲ, ಇನ್ಸ್ಟೆಡ್ ಆ್ಯನ್ ಇಂಡಿಯನ್ ಪ್ರೈವೇಟ್ ಕಂಪನಿ ಕಾಲ್ಡ್ ಆಸ್ ಆಸ್ಟ್ರೋಬೇಸ್. ವೆರಿ ಇಂಪಾರ್ಟೆಂಟ್. ಕೊನೆಯ ಆರ್ಟಿಕಲ್ ಇವತ್ತಿಂದ ಯಾವುದಪ್ಪ ಅಂತಂದರೆ ಮೆಕ್ಕಾ ಜಾಯಿಂಟ್ ಅಗ್ರಿಮೆಂಟ್ ಅಂತ. ಸೊ ರೀಸೆಂಟಾಗಿ ಪಾಕಿಸ್ತಾನ್, ಸೌದಿ ಅರೇಬಿಯಾ, ಟರ್ಕಿ 3 ಸೇರ್ಕೊಂಡು ಒಂದು ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ನ ಸೈನ್ ಮಾಡಿದರೆ ಮೆಕ್ಕಾದಲ್ಲಿ. ಸೊ ಇದೇನು ಮಾಡುತ್ತೆ ಅಂದರೆ ಇಟ್ ಕಮಿಟ್ಸ್ ಕಲೆಕ್ಟಿವ್ ಡಿಫೆನ್ಸ್ ಆ್ಯಂಡ್ ಕಲೆಕ್ಟಿವ್ ಡಿಟರೆನ್ಸ್ನ ಪ್ರಮೋಟ್ ಮಾಡುತ್ತೆ. ಸೊ ವೆರಿ ಸಿಗ್ನಿಫಿಕೆಂಟ್ ಇಶ್ಯೂ. ಏನಪ್ಪ ಅಂತಂದರೆ ಆ್ಯನ್ ಆರ್ಮ್ಡ್ ಅಟ್ಯಾಕ್ ಅಗೇನ್ಸ್ಟ್ ಎನಿ ಒನ್ ಮೆಂಬರ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಅಟ್ಯಾಕ್ ಅಗೇನ್ಸ್ಟ್ ಆಲ್ ದ 3 ಅಂತ. ಸೊ ಯಾವ ಥರ ಅಂತಂದರೆ ನೇಟೋದಲ್ಲಿರುವಂಥ ಪ್ರೊವಿಷನ್ಸ್ನ ಇದು 3 ಕಂಟ್ರೀಸ್ ಕೂಡ ಬಿಲ್ಡ್ ಮಾಡ್ಕೋತಾ ಇದೆ. ನೇಟೋದಲ್ಲಿ ಏನಿದೆ ಪ್ರೊವಿಷನ್ಸ್, ನೇಟೋದಲ್ಲಿರುವಂಥ 32 ಕಂಟ್ರೀಸಲ್ಲಿ ಯಾವುದೇ ಒಂದು ಕಂಟ್ರಿ ಮೇಲೂ ಒಂದು ಕಂಟ್ರಿ ಅಟ್ಯಾಕ್ ಮಾಡ್ತಂದರೆ ರೆಸ್ಟ್ ಆಫ್ ದ 31 ಕಂಟ್ರೀಸ್ ಆ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡುವಂಥದ್ದಿದೆ. ಫಾರ್ ಎಕ್ಸಾಂಪಲ್ ರಷ್ಯಾ ತಗೊಳ್ಳಿ. ರಷ್ಯಾ ಏನಾದರೂ ನೇಟೋ ಕಂಟ್ರಿ, ಫಾರ್ ಎಕ್ಸಾಂಪಲ್ ಟರ್ಕಿ ನೇಟೋ ಕಂಟ್ರಿ ಇದೆ. ಸೊ ಟರ್ಕಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಂದರೆ ರೆಸ್ಟ್ ಆಫ್ ದ 31 ಕಂಟ್ರೀಸ್ ಹ್ಯಾವ್ ದ ರೈಟ್ ಟು ಅಟ್ಯಾಕ್ ರಷ್ಯಾ. ಸೊ ಅದೇ ಪ್ರೊವಿಷನ್ಸ್ ಅಥವಾ ಅದೇ ಪ್ರಿನ್ಸಿಪಲ್ ಮೇಲೆ ದಿಸ್ ಪರ್ಟಿಕ್ಯುಲರ್ ಮೆಕ್ಕಾ ಇನಿಷಿಯೇಟಿವ್, ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಕೂಡ ವರ್ಕ್ ಮಾಡುತ್ತೆ. ಇದೇ ಮಾಡುತ್ತೆ ಕಲೆಕ್ಟಿವ್ ಸೆಕ್ಯೂರಿಟಿ ಪ್ರಮೋಟ್ ಮಾಡುತ್ತೆ, ಪೀಸ್, ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ ಇನ್ ದ ರೀಜನ್ ಮತ್ತೆ ಪ್ರಮೋಟ್ ಮಾಡುತ್ತೆ. ಸೊ ಟರ್ಕಿ ಏನು ಕ್ಲಾರಿಫೈ ಮಾಡುತ್ತೆ ಅಂದರೆ ಓನ್ಲಿ ಡಿಫೆನ್ಸಿವ್ ನೇಚರ್ ಇರುತ್ತೆ, ನಾಟ್ ಅಗೇನ್ಸ್ಟ್ ಎನಿ ಪರ್ಟಿಕ್ಯುಲರ್ ಕಂಟ್ರಿ ಅಂತ ಹೇಳಿದೆ. ಬಟ್ ಇಂಡೈರೆಕ್ಟ್ಲಿ ಇದೇನಂತಂದರೆ ಒಂದು ಕಂಟ್ರಿ ವಿರುದ್ಧ ಒಂದು ಸಿಗ್ನಲ್ ಅಂತ ಹೇಳ್ಬೋದು. ಆ ಕಂಟ್ರಿ ಯಾವುದಂದರೆ ನಮ್ಮ ಇಂಡಿಯಾ ಅಂತ ಹೇಳ್ಬೋದು. ಸೊ ಮೆಂಬರ್ಸ್ ಯಾರಂದರೆ ಪಾಕಿಸ್ತಾನ್, ಸೌದಿ ಅರೇಬಿಯಾ, ಟರ್ಕಿ. ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಪಾಕಿಸ್ತಾನ ಅಂದರೆ ಇಟ್ ಇಸ್ ಓನ್ಲಿ ಮುಸ್ಲಿಂ ಕಂಟ್ರಿ ವಿತ್ ನ್ಯೂಕ್ಲಿಯರ್ ಆರ್ಮ್ಡ್ ಮಿಲಿಟರಿ ಪವರ್. ಆ್ಯಂಡ್ ಆಲ್ಸೋ ಸೌದಿ ಅರೇಬಿಯಾ ಒನ್ ಆಫ್ ದ ಆಯಿಲ್ ರಿಚ್ ಫೈನಾನ್ಷಿಯಲ್ ರಿಸೋರ್ಸಸ್ ಜಾಸ್ತಿ ಇದೆ, ಎನರ್ಜಿ ಲೆವರೇಜ್ ಇದೆ, ಅಡ್ವಾನ್ಸ್ಡ್ ವೆಸ್ಟರ್ನ್ ಒರಿಜಿನ್ ಓಪನ್ಸ್ ಇದೆ. ಟರ್ಕಿ ಅಂದರೆ ಇಟ್ ಇಸ್ ಅ ನ್ಯಾಟೋ ಮೆಂಬರ್, ಒನ್ ಆಫ್ ದ ಗ್ರೋಯಿಂಗ್ ಡಿಫೆನ್ಸ್ ಇಂಡಸ್ಟ್ರಿ ಇದೆ, ಡ್ರೋನ್, ಮಿಸೈಲ್, ನಾವಲ್ ಸಿಸ್ಟಮ್ಸಲ್ಲಿ ಟಾಪಲ್ಲಿದೆ. ಸೊ ಮಿಲಿಟರಿ ಪವರ್ ಆಫ್ ಪಾಕಿಸ್ತಾನ್, ಅದರಲ್ಲಿ ನ್ಯೂಕ್ಲಿಯರ್ ಆ್ಯಂಡ್ ಫೈನಾನ್ಷಿಯಲ್ ಎನರ್ಜಿ ಸ್ಟ್ರೆಂತ್ ಆಫ್ ಸೌದಿ ಅರೇಬಿಯಾ ಆ್ಯಂಡ್ ಡಿಫೆನ್ಸ್ ಟೆಕ್ನಾಲಜಿ ಆಫ್ ಟರ್ಕಿ 3 ಕೂಡೋದ್ರಿಂದ ಒಂದು ಸಿಗ್ನಿಫಿಕೆಂಟ್ ಥ್ರೆಟ್ ಕ್ರಿಯೇಟ್ ಮಾಡುತ್ತೆ. ಎನಿ ಕಂಟ್ರಿ ವಿಚ್ ಇಸ್ ಅಗೇನ್ಸ್ಟ್ 3 ಕಂಟ್ರಿ ಆಗಲಿ ಅಥವಾ ಬೇರೆ ಕಂಟ್ರೀಸ್ ಮೇಲೆ ಥ್ರೆಟ್ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ಎಫೆಕ್ಟಿವ್ ಇಂಪ್ಲಿಕೇಶನ್ಸ್ ಏನಪ್ಪ ಇಂಡಿಯಾದ ಮೇಲೆ ಅಂತಂದರೆ ಫಸ್ಟ್ ಇಮಿಡಿಯೇಟ್ಲಿ ಇಶ್ಯೂಸ್ ಏನಪ್ಪ ಅಂತಂದರೆ ಪಾಕಿಸ್ತಾನ ಸ್ಟ್ರಾಂಗ್ ಆಗುತ್ತೆ. ಸೊ ಮೋರ್ ಫೈನಾನ್ಷಿಯಲಿ ಮಿಲಿಟರಿ ಸಪೋರ್ಟ್ ಸಿಗುತ್ತೆ ಪಾಕಿಸ್ತಾನ್ಗೆ, ವಿಚ್ ಇಸ್ ಪ್ರೂವನ್ ಟು ಪ್ರಮೋಟ್ ಸ್ಟ್ರಾಟಜಿಕ್ ಕಾನ್ಫಿಡೆನ್ಸ್. ಡಿಫೆನ್ಸ್ ಕೋಆಪರೇಷನಲ್ಲಿ ಟರ್ಕಿ ಪಾಕಿಸ್ತಾನ್ ಮಿಲಿಟರಿ ಟೈಸ್ ಮೇ ಡೀಪನ್. ಅದರಿಂದ ಏನಾಗುತ್ತೆ ಪಾಕಿಸ್ತಾನ್ಗೆ ಅಡ್ವಾನ್ಸ್ಡ್ ಡ್ರೋನ್ಸ್ ಆಗಲಿ, ಮಿಸೈಲ್ಸ್ ಆಗಲಿ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಲಿ ಸಿಗೋದು ಈಸಿ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಪಾಕಿಸ್ತಾನ ಏನು ಮಾಡೋದು ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡ್ಬೋದು. ಯಾವ ಥರ ಬ್ಲೀಡ್ ಇಂಡಿಯಾ ಥ್ರೂ 1000 ಕಟ್ಸ್ ಅಂತ ಅವ್ರದ್ದು ಪ್ರಿನ್ಸಿಪಲ್ ಯಾವಾಗಿಂದ ಇದೆ, ಬ್ಲೀಡ್ ಇಂಡಿಯಾ ಥ್ರೂ 1000 ಕಟ್ಸ್ ಅಂತ. ಆ ಪ್ರಿನ್ಸಿಪಲ್ನ ಪ್ರಮೋಟ್ ಮಾಡ್ಬೋದು ಅವರು. ದೆನ್ ಸೌದಿ ಅರೇಬಿಯಾ ಜೊತೆ ಕಾಂಪ್ಲಿಕೇಶನ್ ಆಗುತ್ತೆ, ಪಾರ್ಟ್ನರ್ಶಿಪ್ ಕಾಂಪ್ಲಿಕೇಟ್ ಆಗುತ್ತೆ. ಯಾಕಂದರೆ ಇಂಡಿಯಾ ಮತ್ತು ಸೌದಿ ಅರೇಬಿಯಾ ರೀಸೆಂಟ್ ಇಯರ್ಸಲ್ಲಿ ರಿಲೇಷನ್ಸ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಬಟ್ ಇವಾಗ ಏನು ಮಾಡುತ್ತೆ, ಸೌದಿ ಅರೇಬಿಯಾ ಪಾಕಿಸ್ತಾನ ಜೊತೆ ಕ್ಲೋಸ್ ಆಗೋದ್ರಿಂದ ಇಂಡಿಯಾ ಮತ್ತು ಸೌದಿ ಅರೇಬಿಯಾ ನಡಿರುವಂಥ ರಿಲೇಷನ್ಸ್ ಕೂಡ ಸ್ಟ್ರೇನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ವೆಸ್ಟ್ ಏಷ್ಯಾ ಇನ್ಸ್ಟೆಬಿಲಿಟಿ ರಿಸ್ಕ್ ಜಾಸ್ತಿ ಆಗುತ್ತೆ. ಅಂದರೆ ಎನಿ ಎಸ್ಕಲೇಷನ್ ಸಿಂಪಲ್ ಆಗಾದರೂ ಕೂಡ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಸೆಕ್ಯೂರಿಟಿ ಆಗಲಿ ಏನಾದರೂ ಆದರೂ ಕೂಡ ಇಟ್ ವಿಲ್ ಇಂಪ್ಯಾಕ್ಟ್ ಕಂಪ್ಲೀಟ್ ಎನರ್ಜಿ ಸೆಕ್ಯೂರಿಟಿ, ಟ್ರೇಡ್, ಶಿಪ್ಪಿಂಗ್, ರೆಮಿಟೆನ್ಸ್ ಎಲ್ಲದನ್ನು ಕೂಡ ರಿಸ್ಕಲ್ಲಿ ತೊಗೊಂಬರುತ್ತೆ. ಆ್ಯಂಡ್ ದೆನ್ ಆಲ್ಸೋ ಪಾಸಿಬಿಲಿಟಿ ಆಫ್ ಅ ಬಾರ್ಡರ್ ಬ್ಲಾಕ್ ಕುಡ್ ಇವಾಲ್ವ್ ಇಂಟು ಡೀಪರ್ ಮಿಲಿಟರಿ ಇಂಟಿಗ್ರೇಷನ್ ಓವರ್ ದ ಪೀರಿಯಡ್ ಆಫ್ ಟೈಮ್. ನ್ಯೂಕ್ಲಿಯರ್ ಡಿಮೆನ್ಷನ್ಸ್ ಆಗ್ಬೋದು, ಪಾಕಿಸ್ತಾನ್ಸ್ ನ್ಯೂಕ್ಲಿಯರ್ ಕೆಪಾಬಿಲಿಟಿ, ಸೌದಿ ಅರೇಬಿಯಾ ಫೈನಾನ್ಷಿಯಲ್ ರಿಸ್ಕ್ ಏನಾಗುತ್ತೆ, ಇದರಿಂದ ಬೇರೆ ಕಂಟ್ರೀಸ್ ಕೂಡ ನ್ಯೂಕ್ಲಿಯರ್ ವೆಪನ್ಸ್ನ ಪ್ರಮೋಟ್ ಮಾಡ್ಕೋಬೋದು. ಚೈನಾ ಫ್ಯಾಕ್ಟರಿ ಅಂತಂದರೆ ಚೈನಾ ಆಲ್ರೆಡಿ ಹ್ಯಾಸ್ ಕ್ಲೋಸ್ ಟೈಸ್ ವಿತ್ ಆಲ್ ದ 3 ಕಂಟ್ರೀಸ್ ವಿಚ್ ಮೇ ಬೆನಿಫಿಟ್ ಫ್ರಮ್ ಶಿಫ್ಟಿಂಗ್ ರೀಜನಲ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್. ಸೊ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ಹೈಪೋಥೆಟಿಕಲಿ ಇಂಡಿಯಾ ಮತ್ತು ಚೈನಾ ಏನಾದರೂ ಕಾನ್ಫ್ಲಿಕ್ಟ್ ಆದಾಗ ಚೈನಾ ತಮ್ಮಲ್ಲಿರುವಂಥ ಜಿಯೋಪೊಲಿಟಿಕಲ್ ಸ್ಟ್ರಾಟಜಿ ಅಥವಾ ಜಿಯೋಪೊಲಿಟಿಕಲ್ ಲೆವರೇಜ್ನ ಯೂಸ್ ಮಾಡ್ಕೋಬೋದು ಇದರಲ್ಲಿ. ಓಕೆ, ಸೊ ಕಂಟೆಕ್ಸ್ಟ್ ಆಯಿತು. ಅಪಾರ್ಚುನಿಟೀಸ್ ಫಾರ್ ಇಂಡಿಯಾ ಅಂತಂದರೆ ಇಟ್ ಪೊಸಿಷನ್ಸ್ ಇಂಡಿಯಾಸ್ ಪೊಸಿಷನ್ ವೆಸ್ಟ್ ಏಷ್ಯಾ ಈ ಸ್ಟ್ರಾಂಗರ್ ದೆನ್ ಎವರ್. ಸೊ ಇಂಡಿಯಾದು ವೆಸ್ಟ್ ಏಷ್ಯಾದಲ್ಲಿ ಸೌದಿ ಅರೇಬಿಯಾ ಆಗಲಿ, UAE ಆಗಲಿ, ಕತಾರ್ ಆಗಲಿ, ಓಮನ್, ಇರಾನ್, ಇಸ್ರೇಲ್ ಎಲ್ಲದರ ಜೊತೆಗೂ ಸ್ಟ್ರಾಂಗ್ ರಿಲೇಷನ್ಸ್ ಇದೆ. ಇದ್ರ ಜೊತೆಗೆ ಸ್ಟ್ರಾಟಜಿಕ್ ಆಟೋನಮಿ ಮತ್ತು ಮಲ್ಟಿ ಎಲಿಮೆಂಟ್ ರಿಮೈನ್ ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಇರುತ್ತೆ. ಪಾಸಿಬಲ್ ರೆಸ್ಪಾನ್ಸ್ ಏನು ಕೊಡ್ಬೋದು ಇಂಡಿಯಾ, ಸೌದಿ ಮತ್ತು ಇಂಡಿಯಾ ನಡುವಂಥ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಡಿಪೆಂಡ್ ಮಾಡ್ಕೋಬೋದು. UAE ಮತ್ತು ಅದರ್ ಗಲ್ಫ್ ಕಂಟ್ರೀಸ್ ಯಾವ್ದು ಪಾಕಿಸ್ತಾನ ಅಥವಾ ಟರ್ಕಿ ಅಪೋಸಿಟ್ ಇರುತ್ತೆ ಆ ಕಂಟ್ರಿ ಜೊತೆಗೆ ಪಾರ್ಟ್ನರ್ಶಿಪ್ನ ಸ್ಟ್ರೆಂಥನ್ ಮಾಡ್ಕೋಬೋದು. ಇರಾನ್ ಜೊತೆಗೆ ಎಂಗೇಜ್ಮೆಂಟ್ನ ಜಾಸ್ತಿ ಮಾಡ್ಬೋದು. ಮ್ಯಾರಿಟೈಮ್ ಸೆಕ್ಯೂರಿಟಿನ ಅರೇಬಿಯನ್ ಸಿ ಆ್ಯಂಡ್ ಗಲ್ಫ್ನ ಜಾಸ್ತಿ ಮಾಡ್ಬೋದು. ಎನರ್ಜಿ ಸೋರ್ಸಸ್
ಇವಾಗ ಯಾವುದಕ್ಕೆ ಸೌದಿ ಅರೇಬಿಯಾ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವಿ. ಸೊ ಸೌದಿ ಅರೇಬಿಯಿಂದ ಎನರ್ಜಿ ಡೈವರ್ಸಿಫಿಕೇಷನ್ ಮಾಡ್ಬೋದು, ಬೇರೆ ಬೇರೆ ಕಂಟ್ರಿ ಜೊತೆಗೆ ಡೈವರ್ಸಿಫೈ ಮಾಡ್ಬೋದು. ದೆನ್ ಪಾಕಿಸ್ತಾನ ಮಿಲಿಟರಿ ಗೇಮ್ಸ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ದೆನ್ ಅವಾಯ್ಡ್ ಬ್ಲಾಕ್ ಪೊಲಿಟಿಕ್ಸ್ನ ಅವಾಯ್ಡ್ ಮಾಡಿ. ಫೋಕಸ್ ಶುಡ್ ಬಿ ಆನ್ ಇಶ್ಯೂ ಬೇಸ್ಡ್ ಪಾರ್ಟ್ನರ್ಶಿಪ್ಸ್. ಇವಾಗ ಪಾಕಿಸ್ತಾನದವ್ರು ಮಾಡಿದ್ದಾರೆ ಅಂತಂದೇಳಿ ಇಂಡಿಯಾದವ್ರು ಹೋಗಿ ಸೌದಿ ಅರೇಬಿಯಾ ವಿಲನ್ ಇರಾನ್ ಮೇಲೆ ಅಥವಾ ಟರ್ಕಿ ವಿಲನ್ ಗ್ರೀಸ್ ಹತ್ರ ಹೋಗಿ ಬ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಂಡಿಯಾ ಶುಡ್ ವೇಟ್ ಆ್ಯಂಡ್ ಸಿ ದಿಸ್ ಅಂತ ಹೇಳ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇನಿಷಿಯೇಟಿವ್, ವೆರಿ ಇಂಪಾರ್ಟೆಂಟ್ ಇಂಪ್ಲಿಕೇಶನ್ ಫಾರ್ ಇಂಡಿಯಾ ಆಲ್ಸೋ. ಸೊ ಇದ್ರ ಜೊತೆಗೆ ಅವ್ರು ಎಂಡ್ ದ ವಿಡಿಯೋ ಆಲ್ರೆಡಿ ಕ್ವಶನ್ಸ್ ಕೇಳಿದ್ದೀನಿ. ನಮ್ಮ ಕರ್ನಾಟಕದಲ್ಲಿರುವಂಥ ವಲ್ಚರ್ ಕನ್ಸರ್ವೇಷನ್ ಸೆಂಟರ್ ಅಥವಾ ವಲ್ಚರ್ ಕನ್ಸರ್ವೇಷನ್ ಪಾರ್ಕ್ ಆಗಲಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದನ್ನು ಹೇಳ್ತಾ ಅವ್ರು ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.